ನಮ್ ಫ್ಯಾಮಿಲಿ ಅವ್ರ ಜೊತೆ ನಾವು ನ್ಯೂ ಇಯರ್ ನ ಆಚರಿಸ್ತಾ ಇದೀವಿ. ಎಲ್ಲಿ ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿರೋ ಸೀಕ್ರೆಟ್ ಆಫ್ ಓಷನ್ ಅಲ್ಲಿ ನಾವು ಎಂಟ್ರಿ ಕೊಡೋ ಅಷ್ಟರಲ್ಲಿ ಡಿಜೆ ಪಾರ್ಟಿ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ಸಿಕ್ಕಾಪಟ್ಟೆ ಜನರುಗಳು ಬಂದಿದ್ರು, ಅದಕ್ಕೆ ಫಸ್ಟ್ ಊಟ ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ವಿ. ಫುಡ್ ಎಲ್ಲ ಅನ್ಲಿಮಿಟೆಡ್ ಇತ್ತು. ಫಸ್ಟ್ ನಾವು ಊಟ ಮುಗಿಸ್ಕೊಂಡು ಡ್ಯಾನ್ಸ್ ಮಾಡಕ್ಕೆ ಹೊರಟ್ವಿ. ನಿಜ ಹೇಳ್ಬೇಕಂದ್ರೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಈ ತರ ನ್ಯೂ ಇಯರ್ ಪಾರ್ಟಿಗೆ ಬರ್ತಾ ಇರೋದು. ಅದ್ರಲ್ಲೂ ನಾನು ನನ್ನ ಬೇಬಿ ಬರೋದಷ್ಟೇ ನಮ್ಮ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ ಬಂದಿರೋ ದಿನ ಖುಷಿ ನೋಡಿ. ಸಖತ್ ಎಂಜಾಯ್ ಮಾಡ್ತಿದ್ದಾರೆ, ಯಾವ ರೇಂಜ್ ಡ್ಯಾನ್ಸ್ ಮಾಡ್ತಿದಾರೆ ಅಂತ. ನಮ್ ಡ್ಯಾನ್ಸ್ ಏನು, ನನ್ ಬೇಬಿ ಡ್ಯಾನ್ಸ್ ನೋಡಿ. ನಾನು ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತೆ ಜೊತೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದೆ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಕೊನೆಗೂ ನ್ಯೂ ಇಯರ್ ಟೈಮ್ ಬಂದೇ ಬಿಡ್ತು. ಹೊಸ ವರ್ಷ ಹೊಸ ಆರಂಭವು ಆಳವಾದ ಸಂತೋಷ ಮತ್ತು ಯಶಸ್ಸಿನೊಂದಿಗೆ ಬರಲಿ. 2024 ಸ್ಟಾರ್ಟಿಂಗ್ ಅಲ್ಲಿ ನನಗೆ 2,04,000 ಜನ ಫಾಲೋವರ್ಸ್ ಇದ್ರು. ಈಗ 2025 ನನಗೆ 3,97,000 ಜನ ಫಾಲೋವರ್ಸ್ ಇದ್ದಾರೆ. ಈ ವರ್ಷ ಮುಗಿಯೋದಷ್ಟರಲ್ಲಿ ಅಟ್ಲೀಸ್ಟ್ 5 ಲಕ್ಷ ಜನ ಆದ್ರೂ ಫಾಲೋವರ್ಸ್ ಆಗ್ತಾರೆ ಅಂತ ಅನ್ಕೊಂತೀನಿ. ನನ್ನ ಪ್ರಯತ್ನ ನಾನು ಪಡ್ತಾನೆ ಇರ್ತೀನಿ. ಇದೇ ತರ ಪ್ರೀತಿ ಮತ್ತು ಸಪೋರ್ಟ್ ಸದಾ ಹೀಗೆ ಇರಲಿ. ಹಾಗೆ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.